ಅತ್ತೆ ಸಾಯಿಸಲು ಮಾತ್ರೆ ಕೇಳಿದ್ದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ವೈದ್ಯರಿಗೆ ಮೆಸೇಜ್ ಕಳಿಸಿದ್ದ ಮಹಿಳೆ ಯಾರೆಂದು ಸಂಜಯ್ ನಗರ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಮೂಲದ ಸಹನಾ ವಶಕ್ಕೆ ಪಡೆದಿದ್ದು ವೈದ್ಯರ ಎದುರೇ ಮಹಿಳೆ ವಿಚಾರಣೆ ಮಾಡಿದ್ದಾರೆ. ಇನ್ನು ಮಾತ್ರೆ ಕೇಳಿದ್ದು ಅತ್ತೆ ಸಾಯಿಸೋಕಲ್ಲ, ನಾನ್ ಸಾಯೋಕೆ ಅಂತ ಮಹಿಳೆ ಹೇಳಿದ್ದಾಳೆ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಪೊಲೀಸ್ ಜೊತೆ ವ್ಯಕ್ತಿ ಗಲಾಟೆ ಮಾಡಿದ್ದಾನೆ. ಪುಲಕೇಶಿ ನಗರ ಟ್ರಾಫಿಕ್ ಸಿಬ್ಬಂದಿಗೆ ಕಾರು ಚಾಲಕ ನಿಂದಿಸಿದ್ದಾನೆ. ಕಾರು ನಿಲ್ಲಿಸದೆ ಚಾಲಕ ಯೋಗೇಶ್ ಎಸ್ಕೇಪ್ ಆದ. ಹಿಂಬಾಲಿಸಿಕೊಂಡು ಬಂದು ಕಾರು ತಡೆದಿದ್ದ ಸಿಬ್ಬಂದಿಗೆ ನಿಂದಿಸಿದ್ದಾನೆ. ಕಾರು ಚಾಲಕ ಯೋಗೇಶ್ ವಿರುದ್ಧ ದೂರು ದಾಖಲಾಗಿದೆ. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ನಮ್ಮ ರಸ್ತೆ 2025 ಕಾರ್ಯಕ್ರಮವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟಿಸಿದ್ರು. ಬಿಬಿಎಂಪಿ ಸಂಚಾರಿ ಪ್ರಯೋಗಾಲಯ ವಾಹನಕ್ಕೂ ಚಾಲನೆ ನೀಡಿದ್ರು. ಈ ವೇಳೆ ಮಾತನಾಡಿದ ಡಿಕೆಶಿ, ಟನಲ್ ರಸ್ತೆ ಬಗ್ಗೆ ಹಲವು ಸಮಸ್ಯೆಗಳಿಂದಾಗಿ ಟೆಂಡರ್ ಕರೆಯಲು ಆಗಿಲ್ಲ. ನಗರದಲ್ಲಿ 1,10,00,000 ಗಾಡಿ ರಿಜಿಸ್ಟರ್ ಆಗಿವೆ. ಇನ್ನೆರಡು ವರ್ಷದಲ್ಲಿ ಭಗವಂತ ಬಂದ್ರೂ ಬೆಂಗಳೂರನ್ನ ಏನೂ ಮಾಡಲು ಆಗಲ್ಲ. ಆ ರೀತಿ ಪ್ಲಾನ್ ಮಾಡಿದ್ದೇವೆ ಅಂದ್ರು. ಅಲ್ಲದೆ ಕೇಬಲ್ ವೈರ್ಗಳ ಕಾಟಕ್ಕೂ ಕಿಡಿಕಾರಿದ್ರು.